ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಜನಸಾಮಾನ್ಯರ ಮೇಲೆ ಗಂಭೀರ ಪರಿಣಾಮ. ದೇಶದಾದ್ಯಂತ ಇಂದಿನಿಂದ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ₹3 ಹಾಗೂ ಸಿಎನ್ಜಿ ದರದಲ್ಲಿ ₹2 ಏರಿಕೆಯಾಗಿದ್ದು, ಜನಸಾಮಾನ್ಯರ ಆರ್ಥಿಕ ಸ್ಥಿತಿಯ ಮೇಲೆ ಇದು ಗಂಭೀರ ಪರಿಣಾಮ ಬೀರಲಿದೆ. ಕೇವಲ ವಾಹನ ಸವಾರರಿಗಷ್ಟೇ ಅಲ್ಲದೆ, ಸರಕು ಸಾಗಣೆ ವೆಚ್ಚ ಹೆಚ್ಚಾಗುವುದರಿಂದ ದಿನಬಳಕೆಯ ಅಗತ್ಯ ವಸ್ತುಗಳ ಬೆಲೆಯೂ ಗಗನಕ್ಕೇರುವ ಭೀತಿ ಎದುರಾಗಿದೆ. 4 ವರ್ಷಗಳ ನಂತರ ಕೇಂದ್ರ ಸರ್ಕಾರ ಈ ತೀರ್ಮಾನ ಕೈಗೊಂಡಿದೆ. ಈ ಕ್ರಮವು ಕೃಷಿ, ಪ್ರವಾಸೋದ್ಯಮ ಮತ್ತು ಸಾರಿಗೆ ಸೇರಿದಂತೆ ಎಲ್ಲಾ ಪ್ರಮುಖ ವಲಯಗಳ ಮೇಲೆ ನೇರ ಪ್ರಭಾವ ಬೀರಲಿದೆ. ಪೆಟ್ರೋಲ್, ಡೀಸೆಲ್ ಮತ್ತು ಸಿಎನ್ಜಿ ಬೆಲೆಯೂ ಏರಿಕೆಯಾಗಿರುವ ಕಾರಣ ಸರಕು ಸಾಗಣೆ ವೆಚ್ಚ ಹೆಚ್ಚಾಗಲಿದೆ. ಇದರ ನೇರ ಪರಿಣಾಮ ತರಕಾರಿ, ಹಣ್ಣು, ಹಾಲಿನ ಉತ್ಪನ್ನಗಳ ಮೇಲೆ ಬೀರಲಿದ್ದು, ಇವುಗಳ ಬೆಲೆ ಏರಿಕೆಯಾಗಲಿದೆ. ಮುಂದಿನ ದಿನಗಳಲ್ಲಿ ಅಡುಗೆ ಎಣ್ಣೆ ಬೆಲೆಯಲ್ಲೂ ಏರಿಕೆಯಾಗುವ ಸಾಧ್ಯತೆಯಿದೆ. ವಿಮಾನ ಇಂಧನ ಬೆಲೆ ಏರಿಕೆಯಿಂದಾಗಿ ವಿಮಾನಯಾನ ಈಗಾಗಲೇ ಸಂಕಷ್ಟದಲ್ಲಿ ಸಿಲುಕಿದೆ. ಇದಕ್ಕೆ ಸಮನಾಗಿ ಜನರ ಪ್ರಯಾಣ ವೆಚ್ಚ ದುಪ್ಪಟ್ಟಾಗಲಿದ್ದು, ಪ್ರವಾಸೋದ್ಯಮಕ್ಕೂ ಪೆಟ್ಟು ಬೀಳಲಿದೆ. ಓಲಾ, ಉಬರ್, ರ್ಯಾಪಿಡೋಗಳ ದರ ಅಷ್ಟೇ ಯಾಕೆ, ಕ್ವಿಕ್ ಕಾಮರ್ಸ್ಗಳು ತಮ್ಮ ಉತ್ಪನ್ನಗಳ ಡೆಲಿವರಿ ಚಾರ್ಜ್ಗಳನ್ನು ಏರಿಕೆ ಮಾಡಲಿವೆ. ಇನ್ನೇನು ಮುಂಗಾರು ಆರಂಭವಾಗಲಿದೆ. ಬಿತ್ತನೆ, ಕಟಾವು ಕಾರ್ಯಕ್ಕಾಗಿ ಹೆಚ್ಚಿನ ರೈತರು ಈಗ ಯಂತ್ರಗಳನ್ನೇ ನಂಬಿಕೊಂಡಿದ್ದಾರೆ. ಈಗ ಇಂಧನಗಳ ಬೆಲೆ ಏರಿಕೆಯಾಗಿರುವುದು ರೈತರ ಕೆಲಸದ ಮೇಲೂ ದೊಡ್ಡ ಹೊಡೆತ ನೀಡಲಿದೆ. ರಾಸಾಯನಿಕ ಗೊಬ್ಬರ, ಯಂತ್ರಗಳ ಬಿಡಿ ಭಾಗಗಳ ಸಾಗಣೆ ವೆಚ್ಚವೂ ಏರುವುದರಿಂದ ಉತ್ಪನ್ನಗಳ ಬೆಲೆಯೂ ಪರಿಷ್ಕರಣೆಯಾಗುವ ಸಾಧ್ಯತೆಯಿದೆ. ಪೆಟ್ರೋಲು ಡೀಸೆಲ್ ರೇಟ್ ಕಡಿಮೆ ಮಾಡಿದ್ರೆ ನಮಗೆ ಆಟೋದವ್ರಿಗೆ ಚೆನ್ನಾಗಿರುತ್ತೆ. ಪ್ಯಾಸೆಂಜರು ನಮಗೆ ಕೇಳ್ತಾರೆ, ನಿಮಗೆ ರೇಟ್ ಆಗಿದೆ ಅಂದರೆ ನಮಗೆ ರೇಟ್ ಆಗಿದೆ ಅಂತ ಹೇಳ್ತಿದ್ದ, ಬಾಡಿಗೆ ಜಾಸ್ತಿ ಕೇಳ್ತಾರೆ. ಹಂಗಾಗಿ ನಮಗೆ ಪ್ರಾಬ್ಲಮ್ ಆಗಿದೆ. ಬಾಡಿಗೆ ಭಾಳ ಕಮ್ಮಿ ಆಗಿದೆ. ನೀವು ಆದಷ್ಟು ಬೇಗ ಸ್ವಲ್ಪ ಕಮ್ಮಿ ಮಾಡಿದ್ರೆ ನಮಗೆ ಚೆನ್ನಾಗಿರುತ್ತೆ. ಇದು ಗ್ಯಾಸ್ ಕೂಡ ರೇಟ್ ಜಾಸ್ತಿ ಆಗಿದೆ, ಭಾಳ ಬಿಸಿಲಿದೆ. ಮುದಿಯವ್ರ ಪಿಂಚಣಿ ಕೂಡ ಆಗ್ತಿಲ್ಲ ಸರ್. ನಮ್ಮ ಅಮ್ಮವ್ರದ್ದು 2 ತಿಂಗಳಾದ ಪಿಂಚಣಿ ಆಗ್ತಿಲ್ಲ. ಹೀಗಾಗಿ ಎಲ್ಲ ತೊಂದರೆ ಆಗಿದೆ. ಅವ್ರಿಗೆ ನಡೀತಾ ಇಲ್ಲ, ಟ್ಯಾಬ್ಲೆಟ್ಸ್ಗೆ ಅದಕ್ಕೆ ಇದಕ್ಕೆ ಎಲ್ಲ ನಾವೊಬ್ಬರೇ ನೋಡ್ಕೋಬೇಕು ಆಟೋದಲ್ಲಿ. ಹೀಗಾಗಿ ಎಲ್ಲ ರೇಟ್ ಜಾಸ್ತಿ ಆದರೆ ನಮಗೆ ಕಷ್ಟ ಆಗುತ್ತೆ ಸರ್. ಅಷ್ಟೇ. ಇಂದಿನಿಂದ ಏನು ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ₹3 ಏರಿಸಿರೋದು ಅತ್ಯಂತ ಖಂಡನೀಯ ಅಂತ ನಾವು ರೈತ ಸಂಘಟನೆಯಿಂದ ಇವತ್ತು ನಾವು ಪತ್ರಿಕೆ ಹೇಳಿಕೆ ಕೊಡ್ತಾ ಇದ್ವಿ. ಏನು ಇತ್ತೀಚಿನ ದಿನಗಳಲ್ಲಿ ಬೆಲೆ ಏರಿಕೆ, ಗ್ಯಾಸು, ಪೆಟ್ರೋಲು, ಡೀಸೆಲು ಎಲ್ಲ ವಸ್ತುಗಳು ಗಗನಕ್ಕೆ ಏರ್ತಾ ಇದ್ದಾವೆ. ಇವತ್ತು ಜನಸಾಮಾನ್ಯರು, ಬಡವರು ಇವತ್ತು ಜೀವನ ಮಾಡೋಕ್ಕಾಗ್ತಾಯಿಲ್ಲ. ಇನ್ನೊಂದು ಕಡೆ ರೈತರು ಇವತ್ತು ಸರಿಯಾದ ಬೆಳೆಗಳಿಗೆ ರೇಟ್ ಸಿಗ್ತಾ ಇಲ್ಲ. ಯಂತ್ರೋಪಕರಣಗಳು, ಬೀಜ, ಗೊಬ್ಬರ ಪ್ರತಿಯೊಂದು ದುಬಾರಿ ಆಗಿದೆ. ಇಂಥ ಸಂದರ್ಭದಲ್ಲಿ ಏನು ರೈತರು ಸಂಕಷ್ಟದಲ್ಲಿದ್ದಾರೆ, ಗಾಯದ ಮೇಲೆ ಬರೆ ಎಳೆದಂತೆ ಈಗ ಕೇಂದ್ರ ಸರ್ಕಾರ ಏನು ಪೆಟ್ರೋಲ್ ₹3, ಡೀಸೆಲ್ ₹3 ಜಾಸ್ತಿ ಮಾಡಿದೆ. ಇದರಿಂದ ರೈತರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಯಾಕಂದರೆ ಇವತ್ತು ಟ್ಯಾಕ್ಟ್ರಿಗಳು ಯೂಸ್ ಮಾಡ್ತಾರೆ ಹೊಲಗಳಿಗೆ. ಟ್ಯಾಕ್ಟ್ರಿಗೆ ಇವತ್ತು ಡೀಸೆಲ್ ಬೇಕಂದರೆ ಇವತ್ತು ಹೊಲಗಳಿಗೆ ಜಾಸ್ತಿ ದುಪ್ಪಟ್ಟು ರೇಟ್ ಜಾಸ್ತಿ ಆಗುತ್ತೆ. ಇದು ಅತ್ಯಂತ ಖಂಡನೀಯ. ಕೂಡಲೇ ಕೇಂದ್ರ ಸರ್ಕಾರ ಏನು ಪೆಟ್ರೋಲ್, ಡೀಸೆಲ್ ₹3 ದರ ಏರಿಸಿದಾರೆ ವಾಪಸ್ ತಗೋಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಇವತ್ತು ಎಲ್ಲ ಜನಸಾಮಾನ್ಯರಿಗೆ, ಬಡವರಿಗೆ, ರೈತರಿಗೆ, ಕಾರ್ಮಿಕರಿಗೆ, ಮಧ್ಯಮ ಜನರಿಗೆ ಎಲ್ಲರಿಗೂ ತೊಂದರೆ ಆಗುವಂಥ ಇವತ್ತು ಸರ್ಕಾರ ಒಂದು ಗಾಯದ ಮೇಲೆ ಬೆರೆಳೆದಂಥ ಒಂದು ನೀತಿ ತಂದಿದ್ದಾರೆ. ಇದು ಅತ್ಯಂತ ಖಂಡನೀಯ ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನೊಂದು ರೀತಿ ತರಕಾರಿ ರೇಟ್ ಜಾಸ್ತಿ ಆಗುತ್ತೆ, ಬಸ್ ದರನೂ ಜಾಸ್ತಿ ಆಗುತ್ತೆ. ಒಟ್ಟಾರೆಯಾಗಿ ಇವತ್ತಿನ ದಿನಗಳಲ್ಲಿ ಸಂಪೂರ್ಣ ರೈತರು, ಕಾರ್ಮಿಕರು ಬೀದಿ ಪಾಲಾಗುವಂಥ ಪರಿಸ್ಥಿತಿ ಬರ್ತಾ ಇದೆ. ಇವತ್ತು ಜನಗಳ ಆದಾಯ ಕಡಿಮೆ ಇದೆ, ಆದರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ಇವತ್ತು ₹100 ತಂದರೆ ₹200 ಖರ್ಚಾಗುವಂಥ ಪರಿಸ್ಥಿತಿ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲನ್ನು ಕಡಿಮೆ ಮಾಡಬೇಕಾಯಿತು. ಆದರೆ ಇವತ್ತು ಸಡನ್ನಾಗಿ ಏಕಾಏಕಿ ₹3 ಏರಿಸಿರೋದು ಇದು ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ಬಡ ಜನರ ವಿರೋಧಿಯಾಗಿ ಸರ್ಕಾರ ಇವತ್ತು ಮುಂದಾಗ್ತಾ ಇದೆ. ಇದು ನಮ್ಮ ಸಂಘಟನೆ AIKKMS ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಅತ್ಯಂತ ಖಂಡನೆಯಾಗಿ ಉಗ್ರವಾಗಿ ನಾವು ಇವತ್ತು ಖಂಡಿಸ್ತಾ ಇದ್ದೀವಿ.